ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಶಿರಾ ತಾಲೂಕು ಉದ್ದರಾಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ನಾಗರಾಜ್ ಅವರು ತಮ್ಮ 3 ಎಕರೆ ಪ್ರದೇಶದಲ್ಲಿ ರಾಗಿ, ತೊಗರಿ, ಶೇಂಗಾ, ಹುರುಳಿ ಹಾಗೂ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ 60 ನಾಟಿ ಕುರಿಗಳನ್ನು ಸಾಕುತ್ತಿದ್ದಾರೆ. ತಮ್ಮ ನಾಟಿ ಕುರಿಗಳಿಗೆ ನಾರೆ ಸುವರ್ಣ ಟಗರಿನೊಂದಿಗೆ ಕ್ರಾಸ್ ಮಾಡಿಕೊಂಡು ಅದರಿಂದ ಹುಟ್ಟಿದ ನಾರೆ ಸುವರ್ಣ ಹೆಣ್ಣು ಕುರಿಗಳು ವರ್ಷಕ್ಕೆ 2 ರಿಂದ 3 ಮರಿಗಳನ್ನು ಪಡೆಯುತ್ತಿದ್ದಾರೆ. ನಾರೆ ಸುವರ್ಣ ಕುರಿಮರಿಗಳಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ಅವುಗಳ ಮಾರಾಟ ಹಾಗೂ ಗೊಬ್ಬರವನ್ನು ಸಹ ಮಾರಾಟ ಮಾಡಿ ಅಧಿಕ ಲಾಭ ಗಳಿಸುವುದರ ಜೊತೆಗೆ ಕುರಿ ಗೊಬ್ಬರವನ್ನು ತಮ್ಮ ಬೆಳೆಗಳಿಗೆ ಬಳಸುತ್ತಿರುವುದರಿಂದ ಉತ್ಪಾದನಾ ವೆಚ್ಚವೂ ತಗ್ಗಿಸಿಕೊಂಡಿದ್ದೇನೆ ಎನ್ನುತ್ತಾರೆ ನಾಗರಾಜ್ ಅವರು. ನಾರಿ ಸುವರ್ಣ ವಿಶೇಷತೆ ಅಂದರೆ ನಾಟಿ ಕುರಿಗಳಿಗೆ ನಾರಿ ಸುವರ್ಣ ಟಗರನ್ನ ತಂದುಬಿಟ್ಟು ಕ್ರಾಸ್ ಮಾಡಿಬಿಟ್ಟು ಆ ನಾಟಿ ಕುರಿ ಒಳಗೆ ಹುಟ್ಟಿದ್ದು ಮರಿ ಹೆಣ್ಮರಿ ಹುಟ್ಟುತ್ತಲ್ಲ, ಆ ಹೆಣ್ಮರಿ ತಿರ್ಗಿ ಮತ್ತೆ ನಾರಿ ಸುವರ್ಣ ಕ್ರಾಸ್ ಮಾಡಿದ್ರೆ ಅದು ಅವಳಿ ಜವಳಿ ಮರಿ ಹಾಕುತ್ತೆ, 3 ಮರಿ ಹಾಕುತ್ತೆ. ಆ ತಳಿ ನಮಗೆ ಚೆನ್ನಾಗಿ ಕಾಣಿಸ್ತಾ ಐತೆ. ಅದನ್ನು ಸಾಕಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಬೇರೆ ಕುರಿ ಅಂದರೆ ವರ್ಷಕ್ಕೆ ಒಂದೇ ಮರಿ ಹಾಕುತ್ತೆ, ಇದು ಒಂದು ಸಲಿಗೆ 2-3 ಮರಿ ಹಾಕುತ್ತೆ. ಹೆಚ್ಚಿನ ಇಳುವರಿ ಬರುತ್ತೆ. 100 ಕುರಿ ಸಾಕಾಣಿಕೆ ಮಾಡೋದ್ರಿಂದ 50 ಕುರಿ ಸಾಕಾಣಿಕೆ ಮಾಡಿ ನಾವು ಈಗ ಫುಡ್ಡು ಮೇಂಟೈನ್ ಮಾಡ್ಬೋದು, ಹೆಚ್ಚಿನ ಇಳುವರಿ ತೆಗಿಬೋದು ಅಂತೇಳಿ ನಾವು ಇದನ್ನು ಆಸಕ್ತಿ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ನಾಟಿ ಕುರಿ 60 ಇದೆ. ಈ ನಾಟಿ ಕ್ರಾಸ್ ಮರಿ 20 ಇದ್ದಾವೆ ಆಲ್ರೆಡಿ. ನೆಕ್ಸ್ಟ್ ಸಲಿಗೆ 2 ಮರಿ ಹಾಕೋ ಚಾನ್ಸಸ್ ಇದೆ. ಈಗ ಆ್ಯಕ್ಚುಲಿ 2 ನಾಟಿ ಕ್ರಾಸ್ ಕುರಿಗಳು 2 ಮರಿ ಹಾಕಿದ್ದಾವೆ. ನಮ್ಮ ನಾರಿ ಸುವರ್ಣ ಟಗರಿಂದ ಕ್ರಾಸ್ ಮಾಡಿರೋವು 2 ಕುರಿ 2 ಮರಿ ಹಾಕಿದ್ದಾವೆ. ಇನ್ನು ನೆಕ್ಸ್ಟ್ ಸಲಿಗೆ ಒಂದು 20 ಆಗ್ತವೆ ಅಂತ ನಂಬಿಕೆ ಇದೆ. ಈಗ ಸದ್ಯಕ್ಕಿಗೆ ಅವು ಶೇಲಿಂಗ್ ಅಂದರೆ 25,000 ಒಂದು ಮರಿ ಹೇಳ್ತಾವೆ. ಇನ್ನು ಒಂದು 9 ಕೊಟ್ಟಿದ್ದೀನಿ ನಾನು. ಇನ್ನು ಈ ಸಲ ಕೊಡ್ತೀನಿ. ಈ ಸಲ ಒಂದು 15-20 ಕೊಡ್ತೀನಿ ಗಂಡು ಮರಿಗಳ್ನ. ಹೆಣ್ಣು ಮರಿಗಳ್ನು ಯಾರಾದರೂ ಆಸಕ್ತಿವಂತರು ಬಂದರೆ ಕೊಡ್ತೀವಿ, ಇಲ್ಲಾಂದರೆ ನಾವೇ ಉಳಿಸ್ಕೊಳ್ತೀವಿ. ಯಾರಿಗಾದ್ರೂ ಬೇಕಾದವ್ರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದ ಬೇರೆಯವ್ರಿಗೆ ಕೊಡ್ತೀವಿ. ಮುಂದೆ ಏನಾದರೂ ಒಂದು 30-40 ಮರಿ ಆದರೆ ನಾವು ಒಂದು 25,000 ಹಂಗೆ ಒಂದು 30 ಮರಿ ಕೊಟ್ಟರೆ, ಅಂದರೆ ಹುಲ್ಲು ಮೇವು ಕೊಂಡ್ಕೊಳ್ತೀವಿ ನಾವು ಹೊರಗಡೆಯಿಂದನ. ಒಂದು ₹1,00,000 ಮೇವು ಕೊಂಡ್ಕೊಳ್ತೀವಿ. ಜೋಳ, ಬೂಸ, ಶೆಡೆ ಎಲ್ಲ ಹಾಕ್ಕೊಂಡು ಎಷ್ಟು ನಮ್ಮ ಕೈಲೇ ಉಳಿಸ್ಕೊಳಕ್ಕಾಗುತ್ತೋ ಅಷ್ಟು ಉಳಿಸ್ಕೊತೀವಿ. ಮಿಕ್ಕಿದವ ಬೇರೆಯವ್ರಿಗೆ ಎಷ್ಟು ಬೇಡಿಕೆ ಇದ್ದರೆ ಕೊಡ್ತೀವಿ. ಖರ್ಚು ಅಂದರೆ ಈಗ ಒಂದು ₹6-7 ಲಕ್ಷ ಸಂಪಾದನೆ ಮಾಡ್ಬೋದು. ಮಾಡಿದ್ರೂ ಖರ್ಚು ಅರ್ಧ ಹೋಗುತ್ತೆ. ಪರವಾಗಿಲ್ಲ. ನಾಟಿ ಕುರಿ ಮೊದಲು ಕಾಯ್ತಿದ್ವಲ್ಲ, ಅದಕ್ಕಿಂತ ಇದೇ ಉತ್ತಮ. ಗೊಬ್ಬರಗಳನ್ನ ನಮ್ಮ ಹೊಲಕ್ಕೆ ಹಾಕೊಳ್ತೀವಿ, ಮಿಕ್ಕಿದ್ದ ನಾವು ಮಾರಾಟ ಮಾಡ್ತೀವಿ. ಅದಕ್ಕೆ ಲಾರಿಗೆ 20,000 18,000 ಒಂದು ಲಾರಿ ಲೋಡು ಗೊಬ್ಬರ ಸಿಗುತ್ತೆ. ಪರವಾಗಿಲ್ಲ. ಎಷ್ಟು ಅರ್ಧ ಖರ್ಚು ಅದು ಹೊತ್ಕೊಂಡು ಹೋಗುತ್ತೆ. ಇನ್ನು ಮುಂದೆ ಇಲ್ಲೇ ಸೆಡ್ಡಲ್ಲೇ ಮೇಯಿಸ್ಕೊಂಬಿಟ್ಟು ಬೆಳಗ್ಗೆ ಟೈಮ್ನಾಗ ಹೊಡೆದು 2 ಹೊತ್ತು ಈಗ ದಿಣ್ಣಿಗೆ ಹೋಗಂಗಿಲ್ವಲ್ಲ, ಇಲ್ಲಿ ವೇಸ್ಟ್ ಆಗೋಲ್ಲ ಗೊಬ್ಬರ, 2ರದ್ದು ಸೇವ್ ಆಗುತ್ತೆ. ಆ ಇನ್ವೆಸ್ಟು ಅದ್ರಾಗ ಬಂದಂಥ ಆದಾಯನ ನಾವು ಕುರಿಗೆ ಇನ್ವೆಸ್ಟ್ ಮಾಡ್ತೀವಿ. ಪರವಾಗಿಲ್ಲ. ಲಾಭ ಚೆನ್ನಾಗಿದೆ. ಕುರಿ ಸಾಕಾಣಿಕೆ ಮಾಡೋದ್ರಿಂದ ಹೈನುಗಾರಿಕೆ ಭಾಳ ಲಾಭ ಚೆನ್ನಾಗಿದೆ. ಚೆನ್ನಾಗಿ ಮಾಡಬೇಕು. ನಾವು ಚೆನ್ನಾಗಿ ಆಸಕ್ತಿ ವಹಿಸಿ ಮಾಡ್ತಾಯಿದ್ದೀವಿ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಮೆಣಸಿನಕಾಯಿ ಬೆಳೆಯನ್ನು ಬಾಧಿಸುವ ಮುಟುರು ರೋಗದ ಹತೋಟಿಗೆ 0.5% ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಸೀಮೆ ಎಣ್ಣೆ ಕಷಾಯವನ್ನು 2.5 ಮಿಲಿಲೀಟರ್ ಬೇವುಜನ್ಯ ಕೀಟನಾಶಕದೊಂದಿಗೆ 1 ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪಡಣೆ ಮಾಡಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ